ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ರುಕ್ಮಿಣಿ ಹಾಗೂ ಶ್ರೀಕೃಷ್ಣ ಪರಮಾತ್ಮನ ವಿವಾಹ ಸಂದರ್ಭ, ಅದಕ್ಕಿಂತ ಮುಂಚೆ ಬಲರಾಮ ಹಾಗೂ ರೋಹಿಣಿ, ಬಲರಾಮ ಮತ್ತು ರೇವತಿ ಇವಿಬ್ಬರ ವಿವಾಹ ಸಂದರ್ಭವನ್ನು ಹೇಳ್ತಾರೆ. ತನ್ನ ತಂದೆ ರೇವತ ತಾನು ನನ್ನ ಮಗಳಾದ ರೇವತಿಗೆ ಉತ್ತಮ ವರ ಸಿಗಬೇಕು ಅಂತ ಹೇಳಿ ಬ್ರಹ್ಮದೇವರ ಪಟ್ಟಣಕ್ಕೆ ಹೋದಾಗ ಅಲ್ಲಿ ದೇವ ಲೋಕದಲ್ಲಿ ಗಂಧರ್ವರು ಹಾಡ್ತಾ ಇರ್ತಾರೆ. ಆ ದೇವಲೋಕದಲ್ಲಿದ್ದ ಗಾನವನ್ನು ಕೇಳುವ ಯೋಗ್ಯತೆ ಇವನಿಗಿರುವುದಿಲ್ಲ, ಮೂರ್ಛೆಗೆ ಬಂದು ಬೀಳ್ತಾನೆ. ಅನಂತರದಲ್ಲಿ ಬಂದು ಅವನನ್ನು ಎಬ್ಬಿಸ್ತಾರೆ. ಕೇಳ್ತಾರೆ, ಯಾಕೆ ಇಲ್ಲಿ ಬಂದಿ ನೀನು ದೇವಲೋಕಕ್ಕೆ, ಅದು ಬ್ರಹ್ಮದೇವರ ಪಟ್ಟಣಕ್ಕೆ ಅಂತ ಕೇಳಿದಾಗಿಲ್ಲ, ನನ್ನ ಮಗಳಿಗೆ ಉತ್ತಮ ವರ ಬೇಕಾಗಿದೆ, ಅದಕ್ಕಾಗಿ ಬಂದಿದ್ದೇನೆ. ನಿನ್ನ ಕಾಲಕ್ಕೆ ಯಾರ್ಯಾರಿದ್ರು ಅಂತ ಕೇಳಿದರೆ ಎಲ್ಲರೂ ಹೇಳ್ತಾರೆ, ಅವರೆಲ್ಲ ಹುಟ್ಟಿ, ಅವರು ಮೊಮ್ಮಕ್ಕಳೆಲ್ಲ ಹುಟ್ಟಿ ಆಗಿದೆ, ಯುಗಗಳೆಲ್ಲ ಮುಗಿದು ಹೋಗಿವೆ. ಸುತಾಪತಿಂ ಬಲಂ ಚ ಸೋ ಬ್ರವೀತ್ ಯುಗಾತ್ಯಗೆ ಬಹೋ, ಅನೇಕ ಯುಗಗಳ ಕಳೆದ ಹೋಗಿದ್ವಿ. ಹಾಗಾದರೆ ಈಗ ಯಾರಿದ್ದಾರೆ? ಇಲ್ಲ, ರೋಹಿಣಿ ಮಗನಾದಂತಹ ಬಲರಾಮ ದೇವರಿದ್ದಾರೆ. ಈಗ ನೀನು ತಕ್ಷಣದಲ್ಲಿ ಹೋದೆ ಅಂತಾದರೆ ಆಗ ನಿನ್ನ ಮಗಳಿಗೆ ಆ ವರ ಸಿಗ್ತಾನೆ, ಇಲ್ಲದೇ ಇದ್ರೆ ಅವರೂ ಹೋಗಿಬಿಡ್ತಾರೆ ಅಂದಾಗ ಬಂದು ಆ ರೋಹಿಣಿ ಮಗನಾದ ಬಲರಾಮ ದೇವರ ಜೊತೆಗೆ ಈ ರೇವತಿಯನ್ನು ಕೊಟ್ಟು ವಿವಾಹ ಮದುವೆ ಮಾಡ್ತಾರೆ. ಅಲ್ಲಿ ಶಠ ಮತ್ತು ಮುಲ್ಮುಖ ಅಂತನ್ನುವ ಮಕ್ಕಳು ಹುಡುತ್ತಾರೆ. ಅನಂತರದಲ್ಲಿ ಜನಾರ್ದನಶ್ಚ ರುಕ್ಮಿಣಿ ಕರಂ ಶುಭೆ ದಿನೇ ಗ್ರಹಿತ್ ಮಹೋತ್ಸವಸ್ತದಾ ಭವತ್ ಕುಶಸ್ಥಲಿ ನಿವಾಸಿನಾ. ಆ ಕುಶಸ್ಥಲಿ ವಾಸಿಯಾದಂತಹ ದ್ವಾರಕಾ ಪಟ್ಟಣದಲ್ಲಿ ಎಲ್ಲ ಕಡೆಗೆ ವೈಭವ, ಮದುವೆ ನಡೀತಾ ಇದೆ ಎಲ್ಲ ಕಡೆಗೆ. ಮತ್ತೆ ಶುಭವಾದ ವಾತಾವರಣ, ಮಂಗಳಕರವಾದ ವಾತಾವರಣ, ಎಲ್ಲರಿಗೆ ಸಮಾಧಾನ, ಎಲ್ಲರಿಗೆ ಒಂದೇನೋ ಧೈರ್ಯ ತುಂಬಿದಂತೆ ಕೃಷ್ಣ ಪರಮಾತ್ಮ ತಾನು ಆ ಮದುವೆಯನ್ನು ಮಾಡಿಕೊಂಡು ಲೋಕ ಕಲ್ಯಾಣವನ್ನು ಮಾಡಿದ್ದಾನೆ. ಇದನ್ನು ಕೇಳೋದ್ರಿಂದಲೂ ಕಲ್ಯಾಣವಾಗ್ತದೆ ಅಂತನ್ನುವ ಕಥೆಯನ್ನು ನೀವು ನಿನ್ನೆಯವರೆಗೆ ಇದನ್ನು ಕೇಳಿದ್ದೀರಿ. ಅನಂತರದಲ್ಲಿ ಚತುರ್ಮುಖೇಶ ಪೂರ್ವಕಾಃ ಸುರಾ ವಿಯತ್ಯವಸ್ಥಿತಾಃ ಪ್ರಭುಷ್ಟುರ್ ಜನಾರ್ದನಂ ರಮಾ ಸಮೇತ ಅವ್ಯಯಂ. ಲಕ್ಷ್ಮೀ ಸಮೇತನಾದ ಅವ್ಯಯನಾದ ನಾಶರಹಿತನಾದ ಭಗವಂತನನ್ನ ಬ್ರಹ್ಮದೇವರ ಮೊದಲಾದಂತಹ ಸಕಲ ದೇವತೆಗಳು ಮೇಲೆ ಆಕಾಶದಲ್ಲಿ ನಿಂತು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಪರಮಾತ್ಮನ ಅದ್ಭುತವಾದಂತಹ ಈ ಲೀಲೆಯನ್ನು ಕೊಂಡು ಮುನೀಂದ್ರ ದೇವ ಗಾಯಕಾದಯೋಪಿ ಆದವೈ ಸಹ ವಿಜಯಚರುತ್ತಮೋತ್ಸವೇ ರಮೇಶ ಯೋಗಿನೋ. ಯಾರಿಗೆ ತಾನೇ ಈ ಪರಮಾತ್ಮನ ಶುಭವಾದ ಉತ್ತಮಕರವಾದಂತಹ ವಿವಾಹದ ಮಹೋತ್ಸವದಲ್ಲಿ ಭಾಗವಹಿಸಲು ಇಚ್ಛೆ ಇಲ್ಲ ಹೇಳಿ ನೋಡೋಣ.
ಯಾರ ಮದುವೆಗೆ ಕರೆದಿರ್ತಾರೆ ಅವ್ರ ಮದುವೆಗೆ ಹೋಗುವುದಕ್ಕಾಗೇನೆ ಎಷ್ಟೋ ವೈಭವದಿಂದ ಇಚ್ಛೆಪಟ್ಟು ಮದುವೆ ಅದು ಮದುವೆಗೆ ಹೋಗಬೇಕು ಅಂತ ಇಚ್ಛೆಪಟ್ಟು ಪಾಪ ನಾವು ಹೋಗ್ತಿರ್ತೇವೆ. ಅಂಥದ್ದು ಸ್ವಯಂ ಸಾಕ್ಷಾತ್ ಸಚ್ಚಿದಾನಂದ ವಿಗ್ರಹ ಪರಮಾತ್ಮ ಮತ್ತು ರುಕ್ಮಿಣಿ ಸ್ವಯಂ ಲಕ್ಷ್ಮೀದೇವಿ ಇವರಿಬ್ಬರ ರೂಪವನ್ನು ಭೀಷ್ಮಕರಾಜನಿಗೆ ಪರಮಾತ್ಮ ತೋರಿಸಿದ್ದಾನೆ, ವಿಶ್ವರೂಪವನ್ನು ತೋರಿಸಿದ್ದಾನೆ. ಅಂದರೆ ಒಂದು ಪರಮಾತ್ಮನ ವಿವಾಹವನ್ನು ಶ್ರವಣ ಮಾಡೋದರಿಂದ, ಒಂದು ಪರಮಾತ್ಮನ ವಿವಾಹವನ್ನು ನೋಡೋದ್ರಿಂದ, ಕೇಳೋದ್ರಿಂದ ಅನಂತಾನಂತ ಪರಮಾತ್ಮನ ಅನಂತಾನಂತ ರೂಪಗಳಿಂದ ಅಭಿನ್ನನಾದ ಭಗವಂತನ ವಿವಾಹವನ್ನು ಕಂಡಂತೆ, ನೋಡಿದಂತೆ, ಕೇಳಿದಂತೆ ಈ ಅನುಸಂಧಾನ ನಮಗೆ ಬರಬೇಕು. ಅನಂತ ಪಾಪಗಳು ಕಳೆದು ಹೋಗ್ತವೆ, ಅನಂತ ಇಷ್ಟಾರ್ಥಗಳು ದೊರಕ್ತದೆ, ಎಲ್ಲ ವಿಧವಾದಂತಹ ಕ್ಷೇಮ ಆಗ್ತದೆ. ಒಂದು ಪ್ರತಿಮೆಯಲ್ಲಿದ್ದ ಭಗವಂತನ ಪೂಜೆ ಮಾಡುತ್ತೇವೆ ಅಂದರೆ ಏನರ್ಥ? ಆ ಪ್ರತಿಮೆಯಲ್ಲಿದ್ದ ಭಗವಂತನಿಗೂ ಆ ಭಗವಂತನಿಂದ ಅಭಿನ್ನವಾದಂಥ ಸಮಸ್ತವಾದ ಭಗವದ್ ರೂಪಗಳಿಗೂ ನಾವು ಪೂಜೆ ಮಾಡ್ತೇವೆ ಅಂತ ಅರ್ಥ. ಈ ಅನುಸಂಧಾನ ಇದ್ದಷ್ಟು ಹೆಚ್ಚೆಚ್ಚು ಪುಣ್ಯ ಬರ್ತಾ ಹೋಗ್ತದೆ. ಹಾಗೆ ಇಲ್ಲಿಯೂ ಕೂಡ ಆ ಪರಮಾತ್ಮನ ರೂಪದ, ಆ ಪರಮಾತ್ಮನ ವಿವಾಹದ ಸಂದರ್ಭವನ್ನು ನೆನೆಸಿ, ಆ ಪರಮಾತ್ಮನ ವಿವಾಹ ಸಂದರ್ಭವನ್ನು ಸ್ತೋತ್ರ ಮಾಡಿದರೆ ನಮಗೆ ಎಲ್ಲ ಭಗವದ್ ರೂಪಗಳ ಚಿಂತನೆ, ಉಪಾಸನೆ, ಸ್ತೋತ್ರ, ಪೂಜಾದಿಗಳು ಮಾಡಿದಷ್ಟು ಫಲ ಬರುತ್ತದೆ. ಯಾಕೆ? ಈ ಕೃಷ್ಣ ರೂಪಕ್ಕೂ ಉಳಿದೆಲ್ಲ ಭಗವದ್ ರೂಪಗಳಿಗೂ ಅತ್ಯಂತಾಭೇದವಿದೆ. ಸವಿಶೇಷಾಭೇದ ಇದು ಇತ್ಯಾದಿಗಳೆಲ್ಲ ರೂಪಗಳಿಗೂ ಗುಣಗಳಿಗೂ ಅವಯವಗಳಿಗೂ ಎಲ್ಲ ನಾವು ಶಾಸ್ತ್ರದಲ್ಲಿ ಕೇಳುತ್ತೇವೆ. ಹಾಗಾಗಿ ಇಷ್ಟು ಅನುಸಂಧಾನ ನಮಗಿರಬೇಕು. ಹಾಗಾಗಿ ಎಲ್ಲ ಮುನೀಂದ್ರರಿದ್ದಾರೆ, ದೇವತೆಗಳಿದ್ದಾರೆ, ಎಲ್ಲರೂ ಯಾದವಗಳು ಸೇರಿಸಿಕೊಂಡು ಈ ಪರಮಾತ್ಮನ ಮಹೋತ್ಸವದಲ್ಲಿ ಸಮಾಗೊಂಡಿದ್ದಾರೆ, ಬಹಳ ಸಂತೋಷದಿಂದಾರೆ. ಸ ಪಾಂಡವಾಶ್ಚ ಸಮಾಯುರ್ಹರಿಂ ಸಮರಸ ರಮಾ ಸಮಾಯುತಂ ಸಮಸ್ತಲೋಕ ಸುಂದರೋ ಯುತೋ ರಮಾ ರಮೇಶಯೋ. ಜಗತ್ತಿನಲ್ಲಿ ಇನ್ಯಾರಿದ್ದಾರೆ ಹೇಳಿ ನೋಡೋಣ? ಪುರುಷೋತ್ತಮನಾದವನು ಭಗವಂತ. ಅತ್ಯಂತ ರೂಪವತಿ, ಗುಣವತಿ, ಶೀಲವತಿ ಅಂತ ಯಾವ ಕನ್ಯೆ ಇದ್ದಾರೋ ಆ ಎಲ್ಲ ಕನ್ಯೆಯ ಜಾತಿಗೆ ಅತ್ಯಂತ ಅಗ್ರೇಸರರಾದವಳು ರುಕ್ಮಿಣಿ ದೇವಿ, ಲಕ್ಷ್ಮೀದೇವಿ. ಅಂದ ಮೇಲೆ ಯಾರ ಕಲ್ಯಾಣವನ್ನು ಕೇಳೋದ್ರಿಂದ, ಹೇಳೋದ್ರಿಂದ ಎಲ್ಲ ವಿಧವಾದ ಅಭಿಷ್ಟಗಳು ದೊರಕ್ತದೋ ಅದು ಲಕ್ಷ್ಮೀದೇವಿ ಮತ್ತು ಪರಮಾತ್ಮ. ಅವರು ಸ್ವಯಂ ವಿವಾಹವನ್ನು ಮಾಡಿಕೊಳ್ತಾ ಇದ್ದಾರೆ. ಅಂದ ಮೇಲೆ ಸಮಸ್ತ ಲೋಕ ಸುಂದರೋ ಯುತೋ ರಮಾ ರಮೇಶಯೋ ಸಮೀಕ್ಷ ಮೋದಮಾಯೋ ಸಮಸ್ತ ಲೋಕ ಸಜ್ಜನ. ಭೂಮಿಯಲ್ಲಿದ್ದಂತಹ ಜನರಿಗೆ ಸಂತೋಷವಾಗಿದೆ, ಲೋಕದಲ್ಲಿದ್ದ ಜನರಿಗೆ ಸಂತೋಷವಾಗಿದೆ, ರಾಜರುಗಳಿಗೆಲ್ಲ ಸಂತೋಷವಾಗಿದೆ, ಋಷಿಗಳಿಗೆ, ಗಂಧರ್ವಗಳಿಗೆ, ಸಮಸ್ತ ಪ್ರಜರಿಗೆ ಸಂತೋಷವಾಗಿದೆ. ಎಲ್ಲ ಪ್ರಜರು ತಮ್ಮ ತಮ್ಮ ಪುಣ್ಯನ ಧಾರೆಯಾದಾಗಿ ಕೊಡ್ತೇವೆ. ಈ ರುಕ್ಮಿಣಿ ಕೃಷ್ಣನಿಗೆ ಸಿಗಬೇಕು. ನೋಡಲಿಕ್ಕೆ ಎಲ್ಲರಲ್ಲಿ ಉತ್ತಮ ಸ್ತ್ರೀ ರುಕ್ಮಿಣಿ, ಎಲ್ಲ ಪುರುಷರಲ್ಲಿ ಉತ್ತಮ ಪುರುಷ ಅಂದರೆ ಕೃಷ್ಣ. ಅಂದ ಮೇಲೆ ಇವರಿಬ್ಬರದೇ ಮದುವೆ ಆಗಬೇಕು ಅಂತ ಹೇಳಿ ಊರಿನ ಜನ ಎಲ್ಲ ಮಾತನಾಡಿಕೊಂಡಿದ್ದಾರೆ. ನೀವು ಕೇಳಿದ್ದೀರಿ ಹಿಂದೆ, ಊರಿನ ಜನ ಎಲ್ಲ ಮಾತನಾಡಿಕೊಂಡಿದ್ದಾರೆ. ಇವರಿಗೆ ಬೇಕಾದ ಏನಾದರೂ ಪುಣ್ಯ ಸ್ವಲ್ಪ ಕಮ್ಮಿ ಇತ್ತಂದರೆ ನಮ್ಮ ಪುಣ್ಯವನ್ನು ದೇವರಿಗೆ ಕಸದುಕೊಳ್ಳಿ, ಆದರೆ ಅವರಿಬ್ಬರು ಮದುವೆ ಮಾಡಿಕೊಳ್ಳಿಪ್ಪ. ನಾವು ಅಂತಿರ್ತೇವೆ ನಮ್ಮ ಮಕ್ಕಳಿಗೆ, ನಮ್ಮ ಹೆಂಡತಿಗೆ ಏನಾದರೂ ಅನಾನುಕೂಲ ಅದು ನನಗಾಗಲಿ, ಅವ್ರು ಆರಾಮಾಗಿರಲಿ ಅಂತಂತೀವೋ ಇಲ್ಲೋ. ಹಾಗಿದ್ದಂತೆ ಇಷ್ಟು ದೇವರ ಮೇಲೆ, ಆ ರುಕ್ಮಿಣಿ ದೇವಿ ಮೇಲೆ ಪ್ರೀತಿ, ಆದರೆ ಇವರಿಗೆ ಮದುವೆ ಆಗಬೇಕು. ಹಾಗಾಗಿ ಮದುವೆ ಆದದ್ದನ್ನು ನೋಡಿ ಎಲ್ಲರೂ ಭಾಗವಹಿಸಿ ಆಗಿದ್ದಾರೆ, ಕೆಲವರಿಗೆ ಕೇಳಿದ್ದಾರೆ, ನಾವೆಲ್ಲ ಕೇಳ್ತಾ ಇದ್ದೇವೆ ಈಗ. ಹಾಗಾಗಿ ಅಷ್ಟು ಸಂತೋಷವಾಗಿದೆ. ದೇವರ ಗುಣಗಳನ್ನು, ದೇವರ ರೂಪಗಳನ್ನು, ದೇವರ ಸ್ತೋತ್ರವನ್ನು ಇತ್ಯಾದಿಗಳನ್ನು ಕೇಳಿದಾಗ ನಮಗೆ ಸಂತೋಷವಾಗಬೇಕು. ಅಂದರೆ ನಮ್ಮಲ್ಲಿ ಇದ್ದ ಸಾತ್ವಿಕ ಗುಣ ಎಷ್ಟಿದೆ ಅಂತ ಗೊತ್ತಾಗ್ತದೆ. ದೇವರ ಮಹಿಮೆಯನ್ನು ಕೇಳ್ತಿರಬೇಕಾದಾಗ, ದೇವರ ಗುಣಗಳನ್ನು ಕೇಳ್ತಿರಬೇಕಾದಾಗ, ದೇವರ ಚರಿತ್ರೆಯನ್ನು ಕೇಳ್ತಿರಬೇಕಾದಾಗ, ನಾವು ನಮ್ಮವರ ಚರಿತ್ರೆ, ನಮ್ಮವರ ಮತ್ತೆ ಗುಣಗಳನ್ನು ಕೇಳಿದಾಗ ಹೇಗೆ ಸಂತೋಷವಾಗ್ತದೋ ಹಾಗೆ ದೇವರ ಗುಣಗಳನ್ನು ಕೇಳಿದಾಗ, ಚರಿತ್ರೆಯನ್ನು ಕೇಳಿದಾಗ ಸಂತೋಷವಾಗಿ ತಲ್ಲೀನರಾಗಬೇಕು. ಅಂದಾಗ ದೇವರು ಗಮನಿಸ್ತಾನೆ. ದೇವರು ಗಮನಿಸುವುದನ್ನು ಸರ್ವಜ್ಞ. ಇವನಿಗೆ ನನ್ನ ಮೇಲೆ, ನನ್ನ ಚರಿತ್ರದ ಮೇಲೆ, ನನ್ನ ಗುಣಗಳ ಮೇಲೆ ಎಷ್ಟು ಇವನಿಗೆ ಆದರ ಗೌರವಗಳಿವೆ, ಎಷ್ಟು ಆದರ ಗೌರವಗಳಿರೋದು ಇದೆಯೋ ಅಷ್ಟು ಅವನಿಗೆ ನಾನು ಫಲ ಕೊಡುತ್ತೆ. ಕೆಲಸ ಮಾಡುವವರನ್ನು ನಾನು ನೋಡ್ತೇವಲ್ಲ,
ಇವನು ಅಷ್ಟಕ್ಕಷ್ಟೇ ಇದ್ದಾನೆ, ಇವನು ಮಧ್ಯಮನಿದ್ದಾನೆ, ಇವ ಉತ್ತಮ ಕೆಲಸ ಮಾಡ್ತಾನೆ. ಅಡಿಗೆ ಮಾಡೋರನ್ನು ನಾವು ಹಾಗೆ ಗುರುತಿಸ್ತೀವಲ್ಲ, ವೇದವನ್ನು ಅನ್ನೋರನ್ನು ಪ್ರವಚನ ಹೇಳೋರನ್ನು ಯಾವ ವಿಷಯದಲ್ಲಾದರೂ ನಾವು ಗುರುತು ಮಾಡ್ತೀವಲ್ಲ, ಹಾಗೆ ದೇವರು ನಮ್ಮನ್ನು ಗುರುತಿಸಬಾರ್ದ? ಗುರುತಿಸ್ತಾರೆ. ಹಾಗಾಗಿ ದೇವರಲ್ಲಿ ಅಷ್ಟು ನಿಷ್ಠಾತರಾಗಿ, ಅಷ್ಟು ತಲ್ಲೀನರಾಗಿ ದೇವರ ಮಹಿಮೆಯನ್ನು, ಗುಣಗಳನ್ನು, ಅವನ ರೂಪಗಳನ್ನು, ಉಪಾಸನೆಗಳನ್ನು ಅವಶ್ಯವಾಗಿ ನಾವು ಮಾಡಲಿಕ್ಕೆ ಬೇಕು. ಅದನ್ನು ರೂಢಿ ಮಾಡಿಕೊಳ್ಳಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಸತತವಾಗಿ ತಾಯಿ ಕೂಸಿನಲ್ಲಿ ಎಷ್ಟು ತಲ್ಲೀನರಾಗಿರ್ತಾಳೆ, ಮನುಷ್ಯ ಹಣದಲ್ಲಿ ಎಷ್ಟು ತಲ್ಲೀನರಾಗಿರ್ತಾನೆ. ಹಣ 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 ಹಣ, ಕೀರ್ತಿ 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 ಅಂತ ಅದರ ಸಲುವಾಗಿ ದುಡಿತಾನೆ, ಅದಕ್ಕಾಗಿ ಎಲ್ಲ ಮಾಡ್ತಾನೆ. ಹಾಗೆ ದೇವರಲ್ಲಿಯೂ ನಾವು ಮಾಡಿದ್ದೀವಿ ಅಂತಾದರೆ ನಮ್ಮ ಜನ್ಮ ಸಾರ್ಥಕವಾಗ್ತದೆ. ಆಗ ಕೃಷ್ಣ ರುಕ್ಮಿಣಿಯ ಸಮಾವೇಶವಾದಾಗ ವಿವಾಹ ಸಂದರ್ಭದಲ್ಲಿ ಎಲ್ಲರೂ ಅಷ್ಟು ತಲ್ಲೀನರಾಗಿದ್ದರು. ಬೇರೆ ಯಾವುದರಲ್ಲಿ ಗಮನನೇ ಇದ್ದಿದ್ದಿಲ್ಲ. ತಯಾರ ಮಂಜನಾರ್ದನೋ ವಿಯೋಗ ಶೂನ್ಯಾಸದವೋ, ಅವರಿಗೆ ವಿಯೋಗನೇ ಇಲ್ಲ. ಈಗ ನನಗೆ ನನ್ನ ಹೆಂಡತಿಗೆ ಮದುವೆ ಆಯಿತು, ಅಥವಾ ಇನ್ನೊಬ್ಬರು ಯಾರೋ ಇಬ್ಬರು ಮದುವೆ ಆಯಿತು ಅಂತ ನಾವು ನೋಡ್ತೇವೆ. ಯಾಕೆ? ಅವರು ದಿವಸ ಕೂಡಿದ್ದಿದ್ದಿಲ್ಲ, ಈಗ ಕೂಡ ಆದರು. ಆದರೆ ಲಕ್ಷ್ಮೀದೇವಿಗೆ, ಪರಮಾತ್ಮನಿಗೆ ಹಾಗೆ ಇಲ್ಲೇ ಇಲ್ವಾ? ಅನಾದಿ ಕಾಲದಿಂದಲೂ ವಿಯೋಗ ಇಲ್ಲದೇ ಇದ್ದಂತಹ ದಂಪತಿಗಳು ಅಂದರೆ ಅದು ರಮಾ ರಮೇಶ. ರಮಾ ರಮೇಶ ಮಾತ್ರ ಎಂದೂ ವಿಯೋಗವಿಲ್ಲ. ಆದರೂ ಲೋಕ ಕಲ್ಯಾಣಕ್ಕಾಗಿ ತಾವು ಕೂಡಿದಂತೆ ತೋರಿಸ್ತಾರೆ, ಮದುವೆ ಮಾಡಿಕೊಂಡಂತೆ ತೋರಿಸ್ತಾರೆ. ಸಮಾಜಕ್ಕೆ ಅದತ್ತ ಪುತ್ರಮುತ್ರಮಂ ಮನೋಭವಂ ಪುರಾತನಂ, ಆಗಲೇ ಮಗ ಆಗಿಬಿಟ್ಟಿದ್ದಾನೆ. ಅವನ ಹೆಸರು ಪ್ರದ್ಯುಮ್ನ ಅಂತ. ಮುಂದೆ ಅವನೆಲ್ಲ ಕಥೆ ಹೇಳ್ತಾರೆ. ಚತುರ್ಸ್ತನೋ ಹರೇರ್ ಪ್ರಭೋ ತೃತೀಯ ರೂಪ ಸಂಯುತ ತತಸ್ತದಾಹ್ವಯೋ ಭವತ್ಸ ರುಕ್ಮಿಣೀ ಸುತೋ ಬಲಿ. ಉತ್ತಮವಾದ ಬಲವಂತನಾದ ಮಗನನ್ನು ತಾನು ಪಡೆದಿದ್ದಾಳೆ. ಅವನ ಹೆಸರು ಪ್ರದ್ಯುಮ್ನ, ಅವನು ಕಾಮನ ಅವತಾರ. ಆದರೆ ಸುದ್ದಿ ಏನಿತ್ತು ಅಂದರೆ, ಒಬ್ಬ ಶಂಬರಾಸುರ ಅಂತ ರಾಕ್ಷಸ, ಅವನಿಗೇನು ಸುದ್ದಿ ಇತ್ತು ಅಂದರೆ, ಕೃಷ್ಣ ಮತ್ತು ರುಕ್ಮಿಣಿಯಲ್ಲಿ ಹುಟ್ಟು ಬರುವಂತಹ ಯಾವ ಸಂತಾನವಿದೆಯೋ ಆ ಸಂತಾನ ನಿನ್ನನ್ನು ಕೊಂದು ಹಾಕ್ತದೆ. ಹೇಗೆ ವಸುದೇವ ದೇವಕಿಯಲ್ಲಿ ಹುಟ್ಟು ಬರುವ ಅಷ್ಟಮ ಸಂತಾನ ಕಂಸ ನಿನ್ನ ಸಂಹಾರಕ್ಕೆ ಕಾರಣವಾಗ್ತದೆ ಅಂತ ಆಕಾಶವಾಣಿಯಾದಂತೆ ಇವನಿಗೂ ಸುದ್ದಿ ಇತ್ತು. ಹಾಗಾಗಿ ಹುಟ್ಟು ಪುರುಸೊತ್ತಿಲ್ಲ, ಒಂದೇ ಎರಡೇ ಕ್ಷಣಕ್ಕೆ ಅವನು ಅಪಹಾರ ಮಾಡಿಕೊಂಡು ಹೋಗ್ಬಿಟ್ಟ. ಯಾರು? ಶಂಬರಾಸುರ. ಯಾಕೆ? ನನ್ನನ್ನು ಸಂಹಾರ ಮಾಡುವ ಈ ಸಂಹಾರ ಮಾಡತಕ್ಕ ಸಂತಾನ. ಹಾಗಾಗಿ ಪುರೇವ ಮೃತ್ಯವೇವ ದತ್ತಮೇವ ಶಂಬರಂ ಹಿ ಅಬ್ಜಜಾಂಜದಸ್ತವಾಂತಕೋ ಯಯಂ ಇತ್ಯಪಿ. ಮಾಯೆಯ ಹೇಗೆ ಕರ್ಕೊಂಡು ಹೋದವನು? ಎಲ್ಲರೂ ಇದ್ದಾಗ ಮಾಯಾದಿಂದ ಅದೃಶ್ಯವಾಗಿ ಬಂದಿದ್ದಾನೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಕೂಸು ಮಾತ್ರ ಕಾಣ್ತಾ ಇಲ್ಲ. ಹೀಗೆ ಆ ಶಂಬರಾಸುರ ಹುಟ್ಟಿದ ರುಕ್ಮಿಣಿ ಮತ್ತು ಕೃಷ್ಣನಿಗೆ ಹುಟ್ಟಿದ ಸಂತಾನವನ್ನು ಅಪಹಾರ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾನೆ ಮಾಯಾಯಿಂದ. ಯಾರು? ಶಂಬರಾಸುರ. ಯಾಕೆ? ಅವನ ಸಂಹಾರಕ್ಕೆ ಈ ಕೂಸು ಕಾರಣ ಅಂತ ತಾನು ತಿಳಿದಿದ್ದಾನೆ. ಆ ಕಾರಣದಿಂದ ತಂದು ಸಮಾಯ ಹರೇ ಸುತಂ ಪ್ರಗೃಹ್ಯ ಸೂತಿಕಾಗೃಹದಲ್ಲಿ ಇನ ಬಸರು ಹಡದಿದ್ದಾಳೆ. ಆ ಸಂತಾನ ಎಳೆ ಕೂಸನ್ನು ಎತ್ತುಕೊಂಡು ಹೋಗಿ ಎಲ್ಲಿ ಹೋಗಿದ್ದಾನೆ? ಅವಾಕ್ಷಿಪತ್ ಮಹೋದಧೌ ಉಪೇಕ್ಷಿತೋ ರಿಣಾ ಪಾಣಿನ, ದೊಡ್ಡದಾದ ಸಮುದ್ರದಲ್ಲಿ ಹಾಕಿಬಿಟ್ಟಿದ್ದಾನೆ ಶಂಬರಾಸುರ. ಆಗ ತದಗ್ರಸ ಜಲೇ ಚರಹ ಸದಾಶ ಹಸ್ತಮಾಗತಃ, ಅಲ್ಲಿ ದೊಡ್ಡದಾದ ಮೀನು. ಆ ಮೀನು ಮತ್ತೆ ಆ ಕೂಸನ್ನು ನುಂಗಿಬಿಟ್ಟಿದೆ. ಹುಟ್ಟಿದ್ದು ರುಕ್ಮಿಣಿ ಕೃಷ್ಣನ ಮಗನಾಗಿ, ಅಪಹಾರ ಮಾಡಿಕೊಂಡು ಹೋದದ್ದು ಶಂಬರಾಸುರ. ಅದನ್ನು ಅಪಹಾರ ಮಾಡಿಕೊಂಡು ಒಗೆದದ್ದು ಸಾಯ್ಲಿ ಅಂತ ಹೇಳಿ ಸಮುದ್ರದಲ್ಲಿ. ಆ ಸಮುದ್ರದಲ್ಲಿ ಮೀನು ಅಂದರೆ ಹೇಗಿದೆ ನೋಡ್ರಿ, ಕರ್ಮ ಹೇಗಿರ್ತದೆ, ಏನೇನು ಆಗಬೇಕಾಗಿರ್ತದೆ ಹಾಗೆ ಆಗ್ತಾ ಹೋಗ್ತದೆ, ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆಗ ಮೀನು ನುಂಗಿದೆ. ಮೀನು ನುಂಗಿದಾಗ ಮೀನುಗಾರ ಮೀನನ್ನು ಹಿಡಿತಾ ಇದ್ದಾನೆ. ಆಗ ಜಾಲದಲ್ಲಿ ಈ ಯಾವ ಕೂಸು
ಈ ಮೀನಿನ ಹೊಟ್ಟೆಯಲ್ಲಿ ಇದೆಯೋ ಆ ಮೀನೇ ಇವನಿಗೆ ಜಾಲದಲ್ಲಿ ಸಿಕ್ಕಿಬಿತ್ತು. ಆಗ ಕುಮಾರ ಮತ್ಸ್ಯ ತೂದರೆ ನಿಶಮ್ಯ ಶಂಬರೇ ದದು. ಆಗ ಆ ರಾಜ್ಯಕ್ಕೆ ರಾಜ ಯಾರು? ಶಂಬರಾಸುರ. ಹಾಗಾಗಿ ಆ ಮೀನುಗಾರ ತಂದು ಆ ಮೀನನ್ನು ಕೊಯ್ದಾಗ ಹೊಟ್ಟೆಯಲ್ಲಿ ನೋಡಿದರೆ ಈ ಕೂಸು. ಹಾಗಾಗಿ ಏನು ಮಾಡಿದ? ಆ ಶಂಬರಾಸುರನಿಗೆ ಹೋಗಿ ಕೊಟ್ಟ. ಆ ಶಂಬರಾಸುರ ಆಗ ಕೃಷ್ಣನಲ್ಲಿ ಹುಟ್ಟಿದ ಯಾವ ಪ್ರದ್ಯುಮ್ನ ಇದ್ದನ ಆ ಪ್ರದ್ಯುಮ್ನನ್ನು ನೋಡಲಿಲ್ಲ ಅವನು. ಹಾಗೆ ಎತ್ಕೊಂಡು ಬಂದು ಬಿಟ್ಟಿದ್ದ. ಇವನು ತಗೊಂಡು ಏನು ಮಾಡೋದು, ನೀವು ಸತ್ರ ಸಾಕು ಅಂತ ಹೇಳಿ ಆ ದಾಶರಾಜ ತಂದು ಈ ಕೂಸನ್ನು ಶಂಬರಾಸುರನ ಕೊಟ್ಟರೆ ಆಗೂ ನೋಡಲಿಲ್ಲ ಅವನು. ಶಂಬರಾಸುರ ಒಳಗೆ ಇದ್ದಾಳೆ ನನ್ನ ಹೆಂಡತಿ, ಅವಳಿಗೆ ಕೊಟ್ಬಿಡು. ಹೆಂಡತಿ ಅಂದರೆ ಹೆಂಡತಿ ಅಲ್ಲವಳು, ಸುಮ್ಮನೆ ಹೆಂಡತಿಯಂತೆ ಇದ್ದವಳು, ಮದುವೆ ಮಾಡಿಕೊಂಡಿದ್ದಿಲ್ಲ, ದೇಹ ಸಂಗಮನೂ ಮಾಡಿಕೊಂಡಿದ್ದಿಲ್ಲ. ಅವಳು ಯಾರು ಅಂತಂದರೆ ರತಿದೇವಿ. ಅವಳು ಯಾಳು? ರತಿದೇವಿ ಯಾರು ಅಂದರೆ ಈ ಪ್ರದ್ಯುಮ್ನ ಹೆಂಡತಿ. ಕೃಷ್ಣನ ಮಗನಾದ ಪ್ರದ್ಯುಮ್ನ ಅಂದರೆ ಕಾಮ, ಆ ಕಾಮನ ಹೆಂಡತಿ ನಿಜವಾದ ರೂಪದಲ್ಲಿ ರತಿ. ಆ ರತಿ ತಾನು ಈ ಶಂಬರಾಸುರ ಮನೆಯಲ್ಲಿ ಇದ್ದಳು, ಮದುವೆ ಮಾಡಿಕೊಂಡಿದ್ದಿಲ್ಲ, ದೇಹ ಸಂಗನೂ ಆಗಿದ್ದಿಲ್ಲ, ಆದರೆ ಇದ್ದಳು. ಯಾಕಿದ್ದಳು? ಆಕಿ ಎಂದು ಕಥೆಯನ್ನು ಹೇಳ್ತಾರೆ. ಆಕಿಗೆ ಶಂಬರಾಸುರನ ಮನೆಯಲ್ಲಿ ಇರಲಿಕ್ಕೇನು ಪ್ರಸಂಗ ಬಂತು ಅದನ್ನು ಹೇಳ್ತಾರೆ. ಅನಂಗತಾಮುಪಾಗತೆ ಪುರ ಹರೇಣ ಸಾಂಗಜೆ ವಶಂ ವಿರಿಂಚಿ ಶಾಪತೋ ಜಗಾಮ ಶಂಬರಸ್ಸೈ. ಬ್ರಹ್ಮದೇವರ ಶಾಪ ಇತ್ತು ಅವಳಿಗೆ. ಕಥೆಗಳು ಹೇಗಿವೆ ನೋಡ್ರಿ, ಒಂದೊಂದು ಕಥೆಗಳು. ಬ್ರಹ್ಮದೇವರ ಶಾಪವಿರುವುದ ಕಾರಣದಿಂದ ಶಂಬರಾಸುರ ಮನೆಯಲ್ಲಿ ಶಂಬರಾಸುರನಿಗೆ ವಶವಾಗಿದ್ದಾಳೆ ಈ ರತಿದೇವಿ, ಪ್ರದ್ಯುಮ್ನ ಹೆಂಡತಿ. ಏನು ಶಾಪ ಆಯಿತು? ಯಾಕೆ ವಶವಾಗಿ ಬಿದ್ದಿದ್ದಾಳೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಪುರಾಹಿ ಪಂಚಭದ್ರುತಾಂ ನಿಶಮ್ಯ ಕಂಜ ಯೋಜಿತಾಂ. ದ್ರೌಪದಿ ದೇವಿ ಅವತಾರ ಮಾಡೋಳಿದ್ದಾಳೆ. 5 ಜನ ಗಂಡಂದರು ದ್ರೌಪದಿ ದೇವಿಗೆ ಅಂತ ಸುದ್ದಿ ಗೊತ್ತಾಯ್ತು. ಯಾರಿಗೆ? ಈ ರತಿದೇವಿಗೆ. ಅವಳು ಅಂತ ನಕ್ಕಿ ಬಿಟ್ಲು. ಏನ್ರಿ 5 ಜನ ಗಂಡಂದ್ರಿಗೆ ಒಬ್ಬಳೆ ಹೆಂಡತಿಯಾ ಅಂತ ಹೇಳಿ, ಪುರಾಹಿ ಪಂಚಭರ್ತೃತಾಂ ನಿಶಮ್ಯ ಕಂಜ ಜೋಜಿತಾಂ ಜಹಾಸ ಪಾರ್ಷದಾತ್ಮಜಾಂ. ದೊಡ್ಡವಳು ದ್ರೌಪದಿ ದೇವಿ ಅಂದರೆ ಯಾರು? ವಾಯುದೇವರ ಮಡದಿ. ವಾಯುದೇವರ ಮನೆ ಭಾರತೀ ದೇವಿ, ವಾಯುದೇವರ ಮಡದಿ. ಅವಳು ದ್ರೌಪದಿಯಾಗಿ ಅವತಾರ ಮಾಡವಳಿದ್ದಾಳೆ. ಅವಳು 5 ಜನ ಗಂಡಂದರನ್ನು ಪಡಿತಾಳೆ ಅಂತ ಸುದ್ದಿಯನ್ನು ಕೇಳಿ ಅಪಹಾಸ ಮಾಡಿಬಿಟ್ಟಿದ್ದಾಳೆ, ನಕ್ಕು ಬಿಟ್ಟಿದ್ದಾಳೆ. ದೊಡ್ಡವರ ತಿರಸ್ಕಾರ, ದೊಡ್ಡವರಿಗೆ ಅಪಹಾಸ, ದೊಡ್ಡವರ ನಿಂದ, ಗುರುಗಳ ದೇವತೆಗಳ ನಿಂದ ಎಷ್ಟು ಮಹಾಹಾನಿಕರ ಅಂತನ್ಲಿಕ್ಕೆ ಅನೇಕ ಇವೆ. ಏನದು? ಇಲ್ಲೇ ಶ್ರೀಮದಾಚಾರ್ಯ ಪಾಂಡುರಾಜನ ಸಂದರ್ಭದಲ್ಲಿ ತಿಳಿಸುತ್ತಾರೆ. ವಾಕ್ಯ ನೆನಪಾಗ್ತಾ ಇಲ್ಲ. ಅದು ಎಷ್ಟು ಮಹಾಹಾನಿಕರವಾದದ್ದು ಅಂತಂದರೆ, ಅದರೊಳಗೂ ದೊಡ್ಡವರು, ಅತೀ ದೊಡ್ಡವರನ್ನು, ಎಷ್ಟೆಷ್ಟು ದೊಡ್ಡವರನ್ನು ನಾವು ದ್ವೇಷ ನಿಂದೆಗಳನ್ನು ಮಾಡ್ತಾ ಹೋಗ್ತೇವೋ ಅಷ್ಟಷ್ಟು ನಮ್ಮ ಪಾಪ ಹೆಚ್ಚಿದೆ, ನಾವು ಅಷ್ಟು ಅಧೋಗತಿಗೆ ಹೋಗ್ತೇವೆ ಅಂತನ್ನುವುದು. ನಾವು ದ್ವೇಷ ಮಾಡೋರನ್ನು ಎಷ್ಟು ದೊಡ್ಡವರಿದ್ದಾರೋ ಅಷ್ಟು ನಮ್ಮ ಅಧೋಗತಿ ಇದು ಸಿದ್ಧ ಅಂತನೋ ವಿಷಯದಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ಹಾಗಾಗಿ ಇಲ್ಲಿ ಪ್ರಸ್ತುತ ದ್ರೌಪದಿ ದೇವಿಯನ್ನು ನಿಂದೆ ಮಾಡಿದ್ದಾಳೆ. ಹಾಗಾಗಿ ತಾನು ಈ ಅವಸ್ಥೆಗೆ ಬಂದು ಬಿದ್ದಿದ್ದಾಳೆ ಶಾಪಗ್ರಸ್ತಳಾಗಿ ಅಂತ ತಿಳಿಸಿಕೊಡ್ತಾರೆ. ಇರಲಿ, ವಾಕ್ಯ ಸಿಗ್ತಾ ಇಲ್ಲ, ಸಿಕ್ಕಾಗ ಮತ್ತೆ ಹೇಳ್ತೇನೆ. ಉರುತಾಂ ಅಭಿತಾಂ ಅಭಯಾತಿ ಉರುತಾಂ ಅಭಿಯಾತಿ ಅಸ್ಮಾತ್ ಅಂತ ಈಗ ವಾಕ್ಯ ಬರ್ತದೆ. ಉರುತಾಂ ಅಭಿಯಾತಿ ಅಸ್ಮಾತ್, ಅದರೊಳಗೂ ದೇವತೆಗಳ ಸಾಮಾನ್ಯ ಭೂಮಿಯಲ್ಲಿ ದೊಡ್ಡವರು ಗುರುಗಳು ಅಂತಿರ್ತಾರೆ, ಅವರನ್ನು ನಿಂದ ಮಾಡಿದರೆ ನಮಗೆ ಬಹಳ ಪಾಪ. ಅದರೊಳಗೂ ದೇವತೆಗಳ ನಿಂದ ಮಾಡಿದರೆ ಇನ್ನ ಹೆಚ್ಚಿನ ಪಾಪ, ಇನ್ನ ಹೆಚ್ಚಿನ ಅಧೋಗತಿ.
ಹಾಗಾಗಿ ಅದರೊಳಗೆ ದೇವತೋತ್ತಮಳಾದಂತಹ ಭಾರತೀ ದೇವಿ, ಆ ಭಾರತೀ ದೇವಿಯನ್ನು ನೋಡಿ ಅಪಹಾಸ ಮಾಡಿ ನಿಂದೆ ಮಾಡಿದ್ದಾಳೆ. ಹಾಗಾಗಿ ಶಾಪ ಕೊಟ್ಟಿದ್ದಾರೆ, ನೀನು ಶಂಬರಾಸುರನ ವಶನಾಗು, ಶಂಬರಾಸುರ ಆ ರಾಕ್ಷಸ ಅವನ ವಶಳಾಗು ನೀನು ಅಂತ ಹೇಳಿ ಶಾಪ ಕೊಟ್ಟಿದ್ದಾರೆ ಬ್ರಹ್ಮದೇವರು. ಭವಾಸುರೇಣ ದೂಷಿತೋ ಇತಿ ಸಾ ತಥೋ ಹಿ ಮಾಯೆಯ ವಿದಾಯಿತಾಂ ನಿಜಾಂ ತನುಂ ಜಗಾಮ ಚಾನ್ಯ ಯಾಸುರಂ ಗೃಹೇ ಪಿ ಸಾಸುರೇ. ಅವಳು ವಿಶಾಪ ಕೇಳಿದ್ಳು, ಇಲ್ಲ ನಾನು ಶಂಬರಾಸುರ ವಶನಾಗುವುದಂದರೆ ದೇಹ ಸಂಗಾದಿಗಳು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ದೇವತೆಗಳಿಗೆ ಉತ್ತಮರಾದ ಸ್ತ್ರೀಯರು ಅವರಿಗೆ ತಮ್ಮ ಗಂಡಂದರನ್ನು ಬಿಟ್ಟು ಬೇರೆಯವರನ್ನು ವಿಚಾರ ಮಾಡುವಷ್ಟು ಇದಿರಲ್ಲ. ಹಾಗಾಗಿ ಅಂತಂದಾಗ ಅವರ ಮನೆಯಲ್ಲಿ ನೀನಿರು, ಆದರೆ ನಿನ್ನಂತೆ ಕನ್ಯೆಯನ್ನು ಅವಳಿಗೆ ಶಂಬರಾಸುರನಿಗೆ ಕಳಿಸಿದರೆ ಸಾಕು, ನೀನೇ ಹೋಗಬೇಕಾಗಿಲ್ಲ ಅಂತ ಹೇಳಿ ತಾವು ಗೃಹೇಪಿ ಚಾಸುರೇ ಸ್ಥಿತ ನಿಜಸ್ವರೂಪತೋ ಅಸುರಂ ನಗಚ್ಚತಿ ಸ್ಮ ಸಾ ಪತಿಂ ನಿಜಂ ಸಮೀಕ್ಷ ಹರ್ಷಿತ ರಸಾಯನೈ. ಆಗ ಈ ಶಂಬರಾಸುರ ಹಾಗೆಯೇ ತಾನು ಮನೆಯಲ್ಲಿ ಇಟ್ಟುಕೊಂಡಿರುತ್ತಾನೆ. ಆಗ ಪ್ರದ್ಯುಮ್ನ ತಾನು ಬರುತ್ತಾನೆ. ಶಂಬರಾಸುರ ಒಳಗೆ ನಾನು ಹೆಂಡತಿದ್ದಾಳೆ, ಹೆಂಡತಿ ಅಲ್ಲ, ಅವಳಿಗೆ ಕೊಟ್ಟುಬಿಡು, ಕೂಸನ್ನು ನೋಡಲಿ, ಜೋಪಾನ ಮಾಡಲಿ. ಆಗ ಪ್ರದ್ಯುಮ್ನೇ ಅಂತ ಗೊತ್ತಾಯ್ತು, ಓ ನನ್ನ ಗಂಡನೇ, ಇವಳಿದ್ದಾಳೆ ದೊಡ್ಡವಳು, ಈ ಪ್ರದ್ಯುಮ್ನ ಸಣ್ಣ ಕೂಸು. ಹಾಗಾಗಿ ವಿಚಾರ ಮಾಡಿ ಇವನನ್ನು ಬೇಗ ದೊಡ್ಡವಳಾಗಿ ಮಾಡಿ ಶಂಬರಾಸುರನ ಸಂಹಾರ ಮಾಡಲಿಕ್ಕೆ ಹುಟ್ಟಿದ್ದು. ಹಾಗಾಗಿ ಶಂಬರಾಸುರನ ಸಂಹಾರ ಮಾಡಿ ನನ್ನನ್ನು ಬಿಡಿಸಿಕೊಂಡು ಹೋಗ್ತಾನೆ ಅಂತ ಹೇಳಿ ಅವಳಿಗೆಲ್ಲ ರಸಾಯನ ವಿದ್ಯೆಗಳು ಗೊತ್ತು. ಹೇಗಿದೆ ನೋಡ್ರಿ, ಆಗಿನ ಕಾಲದಲ್ಲಿ ರಸಾಯನ ವಿದ್ಯೆಗಳಿಂದ ಸಣ್ಣ ಕೂಸನ್ನೂ ಕೂಡ ಬೇಗನೆ ದೊಡ್ಡವನನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ 4 ವರ್ಷಕ್ಕೆ ರಸಾಯನವನ್ನು ಉಣಿಸಿ ತಿನ್ನಿಸಿದ್ದಕ್ಕೆ 21 ವರ್ಷದವನ ಆಗಿಬಿಟ್ಟ ಅವನು. ಯಾರು? ಪ್ರದ್ಯುಮ್ನ. ರಸಾಯನೇ ಕುಮಾರಕಂ ವ್ಯಧರತಿ ಪತಿಂ ಸುಪೂರ್ಣ ಯೌವನೋ ಭವಚ್ಚತುರ್ಭಿರೇವ ವತ್ಸರೈ. 4 ವತ್ಸರಕ್ಕೆ 21 ವರ್ಷ ಯೌವನದಲ್ಲಿ ಇದ್ದಂತಹ ವ್ಯಕ್ತಿ ಹೇಗಿರಬೇಕು? ಪತಿಂ ಸುಪೂರ್ಣ ಯೌವನಂ ನಿರೀಕ್ಷತಾಂ ವಿಲಜ್ಜತಾಂ. ದೊಡ್ಡವನಾದಾಗ, ದಷ್ಟಪುಷ್ಟನಾದಾಗ ಅವಳು ತಾಯಿಯಂತೆ ಸಾಕ್ತಾ ಇದ್ಲು. ಆದರೆ ದೊಡ್ಡವನಾದ ಮೇಲೆ ನಾಚಿಕೆ ಪಡ್ಲಿಕ್ಕೆ ಶುರು ಮಾಡಿದ್ಲು. ಅವನಂತಾನೆ, ನೀನು ನನ್ನ ತಾಯಿ, ನನ್ನನ್ನು ರಕ್ಷಣೆ ಮಾಡಿ ದೇಖ್ಭಾಲೆಲ್ಲ ಮಾಡಿದ್ದಿ, ನನ್ನನ್ನೆಲ್ಲ ನೋಡ್ಕೊಂಡಿದ್ದಿ, ಈಗ ಯಾಕೆ ಹೆಂಡತಿಯಂತೆ ನಾಚ್ತಾ ಇದ್ದಿ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಾನು ನಿನ್ನ ತಾಯಿ ಅಲ್ಲ, ನಿಜವಾಗಿ ನಾನು ನಿನ್ನ ಹೆಂಡತಿನೇ, ನೀನು ನನ್ನ ಗಂಡನೇ, ನನ್ನ ಸ್ವಾಮಿ, ನನ್ನ ಪತಿ ನೀನು. ಉವಾಚ ಕಾರ್ಷ್ಣಂ ಅಂಬತೆ ಕುಚೇಷ್ಟಿತಂ ಕಥಂತಿತಿ ಜಗಾದಸಾಕಿಲಂ ದದೌ ಪತೌ ತದಸ್ಯ. ಹೇಗೆ ಏನಾಯಿತು ಎಲ್ಲ ಕತೆ ಹೇಳ್ತಾರೆ. ಹೀಗೆಲ್ಲ ಆಯಿತು, ಶಾಪಗ್ರಸ್ತನಾಗಿ ನಾನು ಬಂದಿದ್ದೇನೆ, ನೀನು ಕೃಷ್ಣ ಮತ್ತು ರುಕ್ಮಿಣಿಯ ಸಂತಾನ, ಅಪಹಾರ ಮಾಡಿಕೊಂಡು ಬಂದ ದಾಸರಾಜನಿಗೆ ಸಿಕ್ಕಿ ಕೊನೆಗೆ ಶಂಬರಾಸುರನಿಗೆ ತಂದು ಕೊಟ್ಟರೆ, ನನ್ನನ್ನು ಕುರಿತು ಈ ಕೂಸನ್ನು ಕೊಟ್ಟ, ಪರಿಪಾಲನೆ ಮಾಡು, ರಕ್ಷಣೆ ಮಾಡು ಅಂತಂದಾಗ, ಹಾಗಾಗಿ ರಸಾಯನಗಳನ್ನು ಕೊಟ್ಟಿದ್ದಕ್ಕೆ ನೀನು ಇಷ್ಟು ಬೇಗನೆ ದೊಡ್ಡವನಾಗಿದ್ದಿ. ನಮ್ಮ ಉದ್ದೇಶ ಏನು? ಆ ಶಂಬರಾಸುರನ ಸಂಹಾರ ಮಾಡಬೇಕು ಅಂದಾಗ ದದೋಜ ಮಾಯಾವಿದ್ಯೆಯನ್ನೆಲ್ಲ ಕಲಿಸ್ತಾಳೆ. ಕೇವಲ ದೊಡ್ಡವಳು ಮಾಡಿ ಬಿಡುವುದಿಲ್ಲ, ದೊಡ್ಡವನನ್ನಾಗಿ ಮಾಡಿ ಬಿಟ್ಟು ಬಿಡುವುದಿಲ್ಲ. ದದೋಚ ಮಂತ್ರಮುತ್ತಮಂ, ಅನೇಕ ಮಂತ್ರಗಳನ್ನು, ಸಮಸ್ತ ಮಾಯಿ ನಾಶನಂ, ಎಲ್ಲ ಅಸುರ ರಾಕ್ಷಸರು ಸಾಯಲಿಕ್ಕೆ ಬೇಕಾದ ಎಲ್ಲ ಭೃಗುತ್ತ ರಾಮದೇವತಂ ರತಿ ಹರೇ ಸುತಾಯಸ. ಆಗ ಶಂಬರಾಸುರನ್ನ ಯುದ್ಧಕ್ಕೆ ಆಹ್ವಾನಿಸ್ತಾರೆ. ಯುದ್ಧವಾಗ್ತದೆ, ಘನಘೋರ ಯುದ್ಧ. ಅದರಲ್ಲಿ ಶಂಬರಾಸುರನ್ನ ಸಹಸ್ರ ಮಾಯ ಮುಲ್ಬಣಂ ತ್ವದೃಶ್ಯಮಂಬದಾತ್ ಗಿರೀಶ್ ಸುಜಂತಮಿತ್ಯ ವಿದ್ಯೆಯ ಜಗಾನ ಕೃಷ್ಣನಂದನ. ಆ ಕೃಷ್ಣನಂದನಾದಂತಹ ಮತ್ತು ಪ್ರದ್ಯುಮ್ನ ಅವನು ಮತ್ತು ಶಂಬರಾಸುರನ್ನ ಸಂಹಾರ ಮಾಡಿದ್ದಾನೆ. ಸವಿದ್ಯೆಯ ವಿನಾಶಿತೋರು ಮಾಯೆಯಾಶು ಶಂಬರ ನಿಕೃತ್ತ ಕಂದರೋ ಗವತ್ ವರಾಸಿನ ಮುನಾಕ್ಷಣ. ಅವನನ್ನು ಕೊಂದು ಹಾಕಿದ್ದಾನೆ. ಆಗ ನಾರದರು ಕೃಷ್ಣನ ಕಡೆಗೆ ಹೋಗಿ ಹೇಳುತ್ತಾರೆ, ಇಲ್ಲ ನಿನ್ನ ಮಗ, ನಿನ್ನ ಸೊಸಿ ಬರ್ತಾರೆ. ನನ್ನ ಮಗ ಯಾರು? ಇಲ್ಲ, ಪ್ರದ್ಯುಮ್ನ ಹುಟ್ಟಿದ ಕೂಡಲೇ ಶಂಬರಾಸುರ ಹಾರಿಸಿಕೊಂಡು ಹೋಗಿದ್ದ, ಎಲ್ಲ ಕಥೆ ಹೇಳ್ತಾರೆ. ಹಾಗಾಗಿ ಅವನು ನಿನ್ನ ಮಗ, ಆ ಮಗ ಈಗ ಮದುವೆ ಮಾಡಿಕೊಂಡು ನಿನ್ನ ಸೊಸೆ ಸಮೇತವಾಗಿ ಮತ್ತೆ ನಿನ್ನ ದ್ವಾರಕೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಸ್ವಾಗತಕ್ಕೆ ಸಿದ್ಧರಾಗಿರಿ ಅಂತ ಮೊದಲೇ ಹೇಳಿಬಿಟ್ಟಿರ್ತಾರೆ. ಇವನಿಗೂ ಗೊತ್ತಾಗ್ತದೆ ಕೃಷ್ಣನ ಮಗ ನಾನು ಅಂತ ಹೇಳಿ ರತಿ ಸಮೇತನಾಗಿ
ಶಂಬರಾಸುರನ ಸಂಹಾರ ಮಾಡಿ ತಾನು ಕೂಡ ದ್ವಾರಕಕ್ಕೆ ಹೋಗಬೇಕು ಅಂತ ನಿಯತ್ಯತಂ ಹರೇ ಸುತಸ್ತೈವ ವಿದ್ಯೆಯಾಂಬರಂ ಸಮಾಹಿತಸ್ಸ ಭಾರ್ಯೆಯ ಸಮಂ ಕುಶಸ್ಥಲಿಂ ಯಯೌ. ಕುಶಸ್ಥಲಿಯಾದ ದ್ವಾರಕಕ್ಕೆ ತಾವು ಅಲ್ಲಿಂದ ಪ್ರಯಾಣ ಮಾಡ್ತಾರೆ. ಸಮಸ್ತ ದೇವ ವೇದಿನೋ ಮುನಿ ವರಾನ್ ವಿಡಂಬ ಮಾತ್ರಯೋ ರಮಾರಮೇಶಯೋ ಸುತಂ ಜಗಾದ ತಂಚ. ಪರಮಾತ್ಮನಿಗೆ ಇವನು ಕೂಸು ಅಂತೇನು, ಮಗ ಅಂತನ್ನೋದೇನು, ನಾರದರಿಂದ ಕೇಳಬೇಕೇನು, ಅವನಿಗೇನು ಗೊತ್ತಿಲ್ಲದೇ ಇದ್ದಂತೆ ನಾಟಕ ಮಾಡೋದೇನು, ಇದೆಲ್ಲ ಕೇವಲ ವಿಡಂಬನ ಮಾತ್ರ. ಕೃಷ್ಣ ಭೂಮಿ ಮೇಲೆ ಅವತಾರ ಮಾಡಿದ್ದಾನೆ. ಹಾಗಾಗಿ ಭೂಲೋಕದಲ್ಲಿದ್ದ ಜನ, ಹೌದಾ ನನ್ನ ಮಗನ ನಾ ಸತ್ಯ ಹೋಗ್ಬಿಟ್ಟಿದ್ದಾನೆ, ಕಳೆದು ಹುಟ್ಟಿದ ಕೂಡಲೇ ಮಾಯ ಆಗಿಬಿಡ್ತದ ಕೂಸು, ಹಾಗಾಗಿ ಇಲ್ಲ ಅಂತ ಎಳೆದು ಬಿಟ್ಟಿದ್ದೆ, ಇಷ್ಟು ದೊಡ್ಡವನಾದ, ಅದರೊಳಗೆ ಮದುವೆ ಮಾಡ್ಕೊಂಡಿದ್ದಾನ, ಮನೆಗೆ ಬರ್ತಾ ಇದ್ದಾನ, ಹಾಗಾದ್ರೆ ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ನಾಟಕವನ್ನು ಸಾಮಾನ್ಯ ಜನ ಹೇಗೆ ಮಾಡ್ತಾರಲ್ಲ, ಗೊತ್ತಿಲ್ಲದೆ ಇದ್ದ ವ್ಯಕ್ತಿಗೆ ಹೊಸದಾದ ವಿಷಯ ಗೊತ್ತಾದಾಗ ಹೇಗೆ ಆಶ್ಚರ್ಯವನ್ನು ಹುಮ್ಮಸ್ಸಿನಿಂದ ತಾವೆಲ್ಲವನ್ನು ಕಾರ್ಯ ಸಾಧಿಸಿದಂತೆ ಮಾಡುತ್ತಾರಲ್ಲ, ಹಾಗೆ ಕೃಷ್ಣನು ತಾನು ಮಾಡ್ತಾ ಇದ್ದಾನೆ. ಸರುಕ್ಮಿಣಿ ಜನಾರ್ದನಾದಿಭಿಸ್ಸ ರಾಮ ಯಾದವೈ ಪಿತಾಮಹೇನ ಚಾದರ ಸುಲಾಲಿತೋ ವಸತ್ ಸುಖಂ. ಆಗ ರುಕ್ಮಿಣಿ ನನ್ನ ಕೂಸು, ನನ್ನ ಕಂದ ಅಂತ ಅವನು ಬಲರಾಮನ ಹೆಂಡತಿ ಕೃಷ್ಣ ಎಲ್ಲರೂ ಕೂಡ ಚೆಂದಾಗಿ ಅಚ್ಚೆ ಮಾಡಿ ಲಾಲನ ಪೋಷಣೆಗಳನ್ನು ಮಾಡ್ತಾ ಅವನನ್ನು ಹೇಗೆ ಕೂಸನ್ನು ಹೇಗೆ ನೋಡಬೇಕು ಹಾಗೆ ನೋಡುವಂತೆ ನೋಡಿ ಸ್ವಾಗತ ಮಾಡಿ ಅಲ್ಲಿ ಕೃಷ್ಣ ಅವನನ್ನು ಒಳ್ಳೆಯ ರೀತಿಯಿಂದ ಸುಖವನ್ನು ಸಂತೋಷವನ್ನು ಆ ಸೊಸಿ ಮತ್ತು ಮಗನಿಗೆ ಕೊಟ್ಟಿದ್ದಾರೆ. ಇಷ್ಟರಲ್ಲಿ ಮತ್ತೊಂದು ಕಥೆಯನ್ನು ಹೇಳ್ತಾರೆ. ಏನು ಅಂತಂದರೆ, ತತಃಪುರ ಸೆಮಂತಕಂ ಹ್ಯವಾಪ ಸೂರ್ಯಮಂಡಲೇ. ಸತ್ರಾಜಿತ ಅಂತ ಹೇಳಿ ಒಬ್ಬ ರಾಜ, ಅವನು ಸೂರ್ಯನ ಉಪಾಸನೆ ಮಾಡ್ತಾ ಇದ್ದ. ಆ ಸೂರ್ಯನ ಉಪಾಸನೆ ಮಾಡಿ ಸೂರ್ಯಾಂತರ್ಯಾಮಿಯಾಗಿ ನಾರಾಯಣನ ಉಪಾಸನೆ ಮಾಡಿದ್ದಕ್ಕಾಗಿ ಸೂರ್ಯ ಒಂದು ಮಣೆಯನ್ನು ಕೊಟ್ಟಿದ್ದ. ಅದು ಪ್ರತಿನಿತ್ಯ ಬಂಗಾರವನ್ನು ಕೊಡತಕ್ಕಂತಹ ಮಣಿ, ಭಾರೀ ಪ್ರಕಾಶ. ಆ ಮಣಿ ಇದ್ದಲ್ಲಿ ಏನೂ ದುರ್ಭಿಕ್ಷೆ ಇಲ್ಲ, ಎಲ್ಲ ಸುಭಿಕ್ಷೆ. ಅಂಥ ಮಣಿ, ಭಾರಿ ಶ್ರೇಷ್ಠವಾದ ಮಣಿ ಅದು. ದದಾಸ್ಯ ವಿಷ್ಣು ಭಾವಿನೋ ಅತೀವ ಲೋಭನ ಅಂತರಂ ಪ್ರಕಾಶಯಂ ರಮಾಪತಿರ್ ಯಾಜ ಈಶ್ವರೋ ಮಣಿ. ಆಗ ಸಭೆಯಲ್ಲಿ ಕೂತಾಗ ಸತ್ರಾಜಿತ ಆ ಮಣಿಯನ್ನು ಹಾಕ್ಕೊಂಡಿರ್ತಾನೆ. ಸುಮ್ಮನೆ ಕೇಳುವಂತೆ ಕೃಷ್ಣ ಕೇಳಿದ, ಸತ್ರಾಜಿತ ಆ ಮಣಿ ಕೊಡಪ್ಪ, ನಾನು ಒಂದು ದಿವಸ ಹಾಕೋತೇನೆ ಅಂದಾಗ ಸರ್ವಥಾ ಕೊಡೋದಿಲ್ಲ ಅಂತ ಹೇಳಿದ. ನಾನು ತಪಸ್ಸು ಮಾಡಿ ಸೂರ್ಯನಿಂದ ಮಣಿಯನ್ನು ಪಡೆದಿದ್ದೇನೆ. ಎಲ್ಲ ಕಥೆ ಎಲ್ಲ ವಿಸ್ತಾರವಾಗಿದೆ, ಸುಮ್ಮನೆ ಇಲ್ಲಿ ಎಷ್ಟು ಬಂದಿದೆ ಎಷ್ಟು ಹೇಳ್ತೇನೆ. ಮಣಿಯಿಂದ ಭೂಮಿಗೆ ಇಳಿತಾ ಇದ್ದಾಗ ಸೂರ್ಯನೇ ಭೂಮಿಗೆ ಬರ್ತಾ ಇದ್ದಾನೇನೋ ಅಂತನ್ನುವಷ್ಟು ಪ್ರಕಾಶ ಸಮೇತವಾದ ಆ ಮಣಿಯಿಂದ ಭೂಮಿಗೆ ಇಳಿದಿರ್ತಾನೆ ಸತ್ರಾಜಿತ. ಹಾಗಾಗಿ ಆ ಮಣಿ ಬಹಳ ತಪಸ್ಸು ಮಾಡಿ ಪಡೆದಿದ್ದು, ನಾನು ಕೊಡೋದಿಲ್ಲ. ಆಗ ಇವನ ತಮ್ಮ ಪ್ರಸೇನ ಅಂತ ಹೇಳಿ ಸತ್ರಾಜಿತನ ತಮ್ಮ ಅಲ್ಲಿ ಗುಡ್ಡಕ್ಕೆ ಹಾಕಿರ್ತಾನೆ ಮಣಿಯನ್ನು ತಾನು ಹಾಕ್ಕೊಂಡು ಹೋಗಿಬಿಡ್ತಾನೆ. ಸತ್ರಾಜಿತ ತಾನು ಮನೆಯಲ್ಲಿ ಇಟ್ಟ ಮಣಿಯನ್ನು ತನ್ನ ತಮ್ಮನಾದ ಪ್ರಸೇನ ತಾನು ಹಾಕ್ಕೊಂಡು ಕಾಡಿಗೆ ಹೋಗಿಬಿಡ್ತಾನೆ. ಅಲ್ಲಿ ಕಾಡಿಗೆ ಹೋಗಿರ್ತಾನೆ. ತದಾ ಸತ್ರಜಿತ್ ಹರಿಂ ಸಶಂಸ ಸೋದಕಾಂತರಂ. ಆಗ ಮಣಿ ಗೊತ್ತಿಲ್ಲ, ತಮ್ಮನೂ ಕಾಣ್ತಾ ಇಲ್ಲ, ಮಣಿನೂ ಕಾಣ್ತಾ ಇಲ್ಲ. ಹಾಗಾಗಿ ಕೃಷ್ಣ ಹಿಂದಿನ ದಿನ ನನಗೆ ಕೇಳಿದ್ದ ಮಣಿಯನ್ನು, ನಾನು ಕೊಡೋದಿಲ್ಲ ಅಂತ ಹೇಳಿದ್ದಕ್ಕೆ ಅವನೇ ಕಳ್ಳತನ ಮಾಡಿದ್ದಾನೇನು ಅಂತ ಹೇಳಿ ತನ್ನ ಹೆಂಡತಿ ಮುಂದೆ ಹೇಳ್ತಾನೆ. ನನಗೇನು ಸಂದೇಹ ಬಂದಿದೆ, ಮತ್ತು ಅವನೇ ತೊಗೊಂಡಿದ್ದಾನೆ ಅಂತಲ್ಲ. ಕಿವಿಯಿಂದ ಕಿವಿಗೆ ಯಾರ ಮುಂದೆ ಹೇಳಬೇಡ ಅಂತ ಹೇಳಿ ಎಲ್ಲರ ಮುಂದೆ ಹೇಳ್ತಾ ಹೋಗೋದು. ಯಾರ ಮುಂದೆ ಹೇಳಬೇಡ್ರೆ ಮತ್ತು ಈ ಸುದ್ದಿಯನ್ನು ಅಂತ ಹೇಳಿ ಮತ್ತೊಬ್ಬರ ಮುಂದೆ ಹೇಳೋದು, ಮತ್ತೊಬ್ಬರಿಗೆ ಹಾಗೆ ಹೇಳೋದು. ಇಡೀ ಊರು ತುಂಬ ಹರಡಿದೆ. ಕೃಷ್ಣನಿಗೂ ಕಿವಿಗೂ ಬಂದು ಬಿತ್ತು. ಕೃಷ್ಣ ಅಂತಾನೆ, ಹೀಗೆ ಅಪವಾದವನ್ನು ಹಾಕೊಂಡು ಕೊಡುವುದು ಸರಿಯಲ್ಲ ಅಂತ ಹೇಳಿ ಕೃಷ್ಣನೇ ಆ ಮಣಿಯನ್ನು ಹುಡುಕ್ಲಿಕ್ಕೆ ಹೋಗ್ಬಿಟ್ಟ, ಯಾದವರಿಂದ ಸಮೇತನಾಗಿ. ಹೋದಾಗ ಅಲ್ಲೇನಾಗಿತ್ತು ಅಂದರೆ, ಆ ಪ್ರಸೇನ ಸತ್ತು ಬಿದ್ದಿದ್ದ. ಅವನು ಅಲ್ಲಿ ನೋಡ್ತಾರೆ, ಮಣಿ ಇದ್ದಿದ್ದಿಲ್ಲ. ಅಲ್ಲೊಂದು ಸಿಂಹದ ಹೆಜ್ಜೆಗಳೆಲ್ಲ ಕಂಡಿದ್ವು. ಆ ಸಿಂಹದ ಹೆಜ್ಜೆಗಳನ್ನು ಧಾವಿಸಿ ಹೋಗ್ತಾರೆ. ಅಲ್ಲಿ ಮತ್ತೆ ಆ ಸಿಂಹನೂ ಸತ್ತು ಬಿದ್ದಿದೆ. ಅಲ್ಲಿ ಕರಡೆ ಹೆಜ್ಜೆಗಳು ಕಂಡಿವೆ. ಆ ಕರಡೆ ಯಾರು ಅಂತಂದರೆ ಜಾಂಬವಂತ. ಆ ಜಾಂಬವಂತ ತಾನು ಆ ಮಣಿಯನ್ನು ತೆಗೆದುಕೊಂಡು ಗುಹೆಗೆ ಹೋಗಿದ್ದಾನೆ. ಕೃಷ್ಣ ನೋಡಿ ಆ ಗುಹೆ ಹೋಗಿ ಎಷ್ಟೋ ದಿನಗಳ ಕಾಲ ಯುದ್ಧ ಮಾಡುತ್ತಾರೆ. ಯಾರು? ಜಾಂಬವಂತ ಕೃಷ್ಣನು. ವನೇಸ ಸಿಂಹ ಸೂರಿತಂ ಪ್ರಸೇ ಪ್ರದರ್ಶ ವೃಷ್ಣಿನಾಂ ಪ್ರಸೇನ ಮಕ್ಷ ವೃಕ್ಷಪಾದಿತಂ ಸ ಸಿಂಹ ಮಪ್ಯ ದರ್ಶಯತ್.
ತಥೋ ನಿಧಾಯ ತಾನ್ ವಿಲಂಸ ಜಾಂಬವತ್ ಪರಿಗ್ರಹಂ ವಿವೇಶ ತತ್ರ ಸಂಯುಗಂ ಬಭೂವ ತೇನ ಚೇಷಿತು ಯುಯೋಧ ಮಂದಮೇವ ಪ್ರಭುಸ್ಸ ಸ್ವಭಕ್ತ ಇತ್ಯಜಃ. ಇವನು ದೇವರು ಸಾಕ್ಷಾತ್ ನನ್ನನ್ನು ಉದ್ಧಾರ ಮಾಡ್ತಾನೆ ಅಂತನ್ನುವ ಜ್ಞಾನ ಇಲ್ಲದೇ ಇದ್ದಂತೆ ಇಲ್ಲೋದಿಲ್ಲ, ಮೊದಲಿಗೆ ಇರೋದಿಲ್ಲ. ಯುದ್ಧ ಮಾಡ್ತಾನೆ. ಕೊನೆಗೆ ಮುಷ್ಟಿ ಪಿಷ್ಟ ವಿಗ್ರಹೋ ಹಣ್ಣು ಮಾಡಿ ಒಗಿತಾನೆ ಪರಮಾತ್ಮ ಅವನನ್ನು ಕುಟ್ಟಿ ಮುಷ್ಟಿಯಿಂದ ಹಣ್ಣು ಮಾಡಿ ಒಗೆದಿದ್ದಕ್ಕೆ ಆಗ ರಾಮ ನನ್ನ ಕಾಪಾಡಪ್ಪ ಅಂತನೂ ಭಾವನೆ ಬಂದಾಗ ಕೃಷ್ಣನೇ ರಾಮನಾಗಿ ತೋರಿಬಿಡುತ್ತಾನೆ. ಯಾರಿಗೆ? ಜಾಂಬವಂತನಿಗೆ. ಆಗ ಜಾಂಬವಂತನಿಗೆ ಪರಮಾತ್ಮ ವರ ಕೊಟ್ಟಿರ್ತಾನೆ, ನಾನು ಮುಂದೆ ನಿನಗೆ ಮತ್ತೆ ಕಣ್ಣಿಗೆ ಕಾಣ್ತೇನೆ. ಆಗ ಕೃಷ್ಣನೇ ರಾಮನಾಗಿ ತೋರಿದ. ಸಮಸ್ತ ಭೇದ ವರ್ಜಿತ. ರಾಮನಿಗೂ ಕೃಷ್ಣನಿಗೂ ಯಾವ ಒಂದು ಅಂಶದಲ್ಲಿಯೂ ಭೇದವಿಲ್ಲ. ಹಾಗಾಗಿ ತೋರಿದಾಗ ಅವ ಕ್ಷಮ ಮಾಡಿ ನಾನು ನಿನ್ನ ಜೊತೆಗೆ ಯುದ್ಧ ಆಡಿದ್ದೇನೆ ಅಂತ ಹೇಳಿ ಜಾಂಬವಂತನ ಮಗಳಾದ ಜಾಂಬವತಿ ಕೊಟ್ಟು ಮದುವೆ ಮಾಡ್ತಾನೆ. ಸತ್ರಾಜಿತನಿಗೆ ನೋಡು, ಮಣಿ ನಾನು ತೊಗೊಂಡು ಬಂದಿಲ್ಲ, ನಿನ್ನ ತಮ್ಮ ತೊಗೊಂಡು ಹೋಗಿದ್ದ, ಸತ್ತ, ಸಿಂಹ ಕೊಂದಿತ್ತು, ಸಿಂಹ ನನ್ನ ಜಾಂಬವಂತ ಕೊಂದಿದ್ದ, ಆ ಜಾಂಬವಂತ ಇಲ್ಲೇ ಇದ್ದ ನೋಡು, ಅವನು ತಪ್ಪಾಗಿ ತಿಳಿದುಕೊಂಡು ನನ್ನ ಜೊತೆಗೆ ಯುದ್ಧ ಆಡಿದ, ಹಾಗಾಗಿ ಅವನ ಮಗಳನ್ನು ಕೊಟ್ಟಿದ್ದಾನೆ ಅಂದದ್ದಕ್ಕಾಗಿ ಪಾಶ್ಚಾತ್ತಾಪ ಪ್ರಾಯಶ್ಚಿತ್ತದಿಂದ ಅವನು ತನ್ನ ಮಗಳನ್ನು ಕೊಟ್ಟ. ಇವನು ನಾನು ಕೃಷ್ಣನಿಗೆ ಒಂದು ಮಣಿ ಸಲುವಾಗಿ ಅಪವಾದವನ್ನು ಹಾಕಿದ್ದೆ ಅಂತ ತಾನೂ ಕೂಡ ನಾಚಿಕೆಯಿಂದ ಇದನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ತನ್ನ ಮಗಳಾದ ಸತ್ಯಭಾಮೆ ಅವಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ತತಕ್ಷಮಾಪಯನ್ ಸುತಾಂ ಪ್ರದಾಯ ರೋಹಿಣೀಂ ಶುಭಾಂ ಮಣಿಂ ಸತಾನು. ಆ ಮಣಿಯನ್ನು ಮತ್ತೆ ಕೃಷ್ಣನಿಗೆ ಕೊಟ್ಟು ಬಿಡ್ತಾನೆ. ಮಣಿಂ ಸತಂ ನುನಾವಸ ಪ್ರಪನ್ನ ಆಶುಪಾದಯೋ. ಹಾಗಾಗಿ ಭಕ್ತನೇ ಆಗಿದ್ದ, ಆದರೂ ಆ ಮಣಿಯ ಲೋಭದಿಂದ ಇಷ್ಟೆಲ್ಲ ಪರಿಸ್ಥಿತಿ ಅವನಿಗೆ ಬಂದಿತ್ತು. ವಿದಾಯ ಭಕ್ತವಾಂಚಿತಂ ಪ್ರಿಯ ಸಹಾಯ ಈಶ್ವರ ಪ್ರಕ್ಷಿತಂ ಮಹಾಮಣಿಂ. ಆಗ ಮಣಿಯನ್ನು ಮತ್ತೆ ಪುನಃ ಸತ್ರಾಜಿತ ನೀನೇ ಇಟ್ಕೊಂಡ್ಬಿಡು ಅಂತ ಕೃಷ್ಣ ಕೊಡ್ತಾನೆ. ಗುಹಾಂ ಪ್ರವಿಷ್ಟಂ. ಇಷ್ಟು ಕಥೆಯನ್ನು ಹೇಳ್ತಾ ಇದ್ದಾರೆ. ಅನೇಕ ಕಥೆಗಳಿವೆ, ಅನೇಕ ನಿರ್ಣಯಗಳು ಇವೆ. ಮತ್ತೆ ನಾಳಿನ ದಿವಸ ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ಸರು ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣೋರ್ಮೇ ಪರಂ ಸೃಹತ್. ಶ್ರೀಕೃಷ್ಣ ಅರ್ಪಣಮಸ್ತು.